ಇನ್ನು ಪಾಕಿಸ್ತಾನದ ಮುಂದಿನ ಸುದ್ದಿ ಏನಂತ ನೋಡ್ತಾ ಹೋಗೋದಾದ್ರೆ, ಈಗ 1971ರಲ್ಲಿ ಇಂದಿರಾ ಗಾಂಧಿಯವರು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡ್ತಾರೆ. ಅಂದಿನ ಸಿಚುವೇಶನ್ ಏನಂತ ಹೇಳ್ತೀನಿ. ಇಂದಿರಾ ಗಾಂಧಿಯವರು ಪಾಕಿಸ್ತಾನದ ವಿರುದ್ಧ ಏನಂತಂದರೆ ಬಾಂಗ್ಲಾ ವಿಮೋಚನೆಗೋಸ್ಕರ ದೊಡ್ಡ ಯುದ್ಧವನ್ನು ಮಾಡ್ತಾರೆ. ಆದರೆ ಆ ಟೈಮಲ್ಲಿ ಪಾಕಿಸ್ತಾನಕ್ಕೆ ಈಗ ಸಿಚುವೇಶನ್ ಬಂದಿದೆಯಲ್ಲ, ಆಗಿನ ಕಾಲದಲ್ಲಿ ಇಂದಿರಾ ಗಾಂಧಿಯವ್ರಿಗೆ ಬಂದಿತ್ತು. ಪಾಕಿಸ್ತಾನದ ವಿರುದ್ಧ ನಾವು ಯುದ್ಧ ಮಾಡ್ತಾ ಇದ್ದೀವಿ, ಅಮೇರಿಕಾ ಅಧ್ಯಕ್ಷರೇ, ಅಮೇರಿಕಾ ಪ್ರೈಮ್ ಮಿನಿಸ್ಟರ್, ನೀವು ನಮಗೆ ಸಪೋರ್ಟ್ ಮಾಡಬೇಕು ಅಂತ ಇಂದಿರಾ ಗಾಂಧಿಯವರು ಅಮೇರಿಕಾದ ವಾಷಿಂಗ್ಟನ್ ಮತ್ತು ವೈಟ್ ಹೌಸ್ಗೆ ಹೋಗಿ ಕೇಳ್ಕೊಳ್ತಾರೆ. ಆದರೆ ಅಂದಿನ ಕಾಲದ ಏನು ಅಧ್ಯಕ್ಷರು ಟ್ರಂಪ್ ಥರ ಅಂದಿನ ಅಧ್ಯಕ್ಷರಿದ್ದಲ್ಲ, ಅಮೇರಿಕಾದ ಅಧ್ಯಕ್ಷರು, ಇಲ್ಲ ನಾವು ಪಾಕಿಸ್ತಾನದ ಪರವಾಗಿ ನಿಂತೀವಿ, ಸಪೋಸ್ ಏನಾದರೂ ಪಾಕಿಸ್ತಾನವೇ ನಿಮ್ಮ ವಿರುದ್ಧವಾಗಿ ಏನಾದರೂ ಭಾರತದ ವಿರುದ್ಧವಾಗಿ ಯುದ್ಧ ಮಾಡಿದ್ರೆ ನಾವು ತಟಸ್ಥವಾಗ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಅಂದಿನ ಅಧ್ಯಕ್ಷರು ಏನು ಹೇಳ್ತಾರೆ ಅಂತಂದರೆ, ಯುದ್ಧ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಮೇಡಮ್, ಇಂದಿರಾ ಗಾಂಧಿಯವ್ರು ಹೇಳ್ತಾರೆ, ಯುದ್ಧ ಮಾಡೋದು ಅಷ್ಟೊಂದು ಸುಲಭ ಅಲ್ಲ, ಸೊ ಸ್ವಲ್ಪ ಹಿಂದೆ ಮುಂದೆ ನೋಡಿ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಆವಾಗ ಇಂದಿರಾ ಗಾಂಧಿಯವರು ಹೇಳ್ತಾರೆ, ನಾನು ನಿಮ್ಮ ವಿಯೆಟ್ನಾಮೇ, ನಿಮ್ಮನ್ನು ಚಿಕ್ಕ ದೇಶ ವಿಯೆಟ್ನಾಂ ಬೃಹದಾಕಾರದ ಅಮೆರಿಕವನ್ನು ಸೋಲಿಸ್ತಾ ಇದೆ. ಕೆಲವು ಚಿಕ್ಕ ಪುಟ್ಟ ಸೈನಿಕರನ್ನು ಇಟ್ಕೊಂಡು ಅಮೇರಿಕಾವನ್ನು ಸೋಲಿಸ್ತಾ ಇದೆ ವಿಯೆಟ್ನಾಮು. ಫಸ್ಟ್ ನಿಮ್ಮ ವಿಯೆಟ್ನಾಂನ ನೋಡ್ಕೊಳ್ಳಿ, ಆಮೇಲೆ ನಮಗೆ ಸಪೋರ್ಟ್ ಕೊಡಿ ಅಂತ ತೋಡ್ಫೋಡ್ ಜವಾಬನ್ನು ಕೊಟ್ಟು ಹೊರಗಡೆ ಬಂದುಬಿಡ್ತಾರೆ. 1971ರಲ್ಲಿ ನಡೆದಂತಹ ಈ ಒಂದು ಯುದ್ಧದಲ್ಲಿ ಸೋವಿಯತ್ ಒಕ್ಕೂಟಗಳು ಜೊತೆಗೆ ಯಾರ್ಯಾರು ಸೋವಿಯತ್ ಒಕ್ಕೂಟ, ಅಮೇರಿಕಾ ನಮಗೆ ಸಪೋರ್ಟ್ ಮಾಡಲಿಲ್ಲ, ಚೀನಾ ಸಪೋರ್ಟ್ ಮಾಡಲಿಲ್ಲ, ಜೊತೆಗೆ UK, ಫ್ರಾನ್ಸ್, ಜರ್ಮನ್, ಕೆಲವೊಂದಿಷ್ಟು ದೊಡ್ಡ ದೊಡ್ಡ ದೇಶಗಳು ಭಾರತದ ಸಪೋರ್ಟಿವ್ ಆಗಿರಲಿಲ್ಲ. ಜೊತೆಗೆ ಚಿಕ್ಕ ಪುಟ್ಟ ರಾಷ್ಟ್ರಗಳು, ಭೂತಾನ್ನಂತಹ ರಾಷ್ಟ್ರಗಳು ಭಾರತದ ಸಪೋರ್ಟ್ಗೆ ಬರ್ತಾವೆ. ಸೋವಿಯತ್ ಒಕ್ಕೂಟ ಆಗಿರಬಹುದು, ಪೂರ್ವ ಯುರೋಪ್ನ ರಾಷ್ಟ್ರಗಳು ಭಾರತದ ಪರವಾಗಿ ನಿಲ್ತವೆ, ಭಾರತಕ್ಕೆ ಸಹಾಯ ಮಾಡ್ತವೆ. ಅಂದು ಇದೇ ಇಸ್ಲಾಂ ರಾಷ್ಟ್ರಗಳು, ಸೌದಿಯಂತಹ ಇಸ್ಲಾಂ ರಾಷ್ಟ್ರಗಳು 1971ರ ಭಾರತ ಪಾಕಿಸ್ತಾನದ ಯುದ್ಧದಲ್ಲಿ ಸಪೋರ್ಟ್ ಮಾಡಿರಲಿಲ್ಲ. ಆದರೆ ಈಗ ಏನಂತಂದರೆ ಟೈಮ್ ಚೇಂಜ್ ಆಗಿದೆ. ಭಾರತದ ಪರವಾಗಿ ಅಮೇರಿಕ ನಾವು ಸಪೋರ್ಟ್ ಹೋಗೋದು ಬೇಡ, ಈಗ ಚೇಂಜ್ ಆಗಿ ಹೋಗ್ಬಿಟ್ಟಿದೆ ಕಾಲ. ಭಾರತ ಈಗ ಏನಂತಂದರೆ ಭಾರತ ಯುದ್ಧ ಮಾಡ್ತಾ ಇದೆ ಅಂತಂದರೆ ಅಮೇರಿಕಾ ಸಪೋರ್ಟ್ ಆಗಿ ನಿಂತಿದೆ. ಜಸ್ಟ್ ಒಂದು ಟ್ವೀಟ್ ಮಾಡಿದೆ, ನಾವು ನಿಮ್ಮ ಪರವಾಗಿದ್ದೀವಿ ಅಂತ. ರಷ್ಯಾ ಟ್ವೀಟ್ ಮಾಡಿದೆ, ನಾನು ನಿಮ್ಮ ಪರವಾಗಿದ್ದೀನಿ ಭಾರತ ಅಂತ. ಅಷ್ಟೇ ಅಲ್ಲ, ಇಸ್ಲಾಮಿಕ್ ರಾಷ್ಟ್ರಗಳು ಕೂಡ ಭಾರತದ ಪರವಾಗಿ ನಿಂತಿವೆ. ಸೌದಿ ಅರಬ್ ಸೇರಿದಂತೆ ಕೆಲವೊಂದಿಷ್ಟು ರಾಷ್ಟ್ರಗಳು ಮೊದಲು 1971ರಲ್ಲಿ ಪಾಕಿಸ್ತಾನದ ಪರವಾಗಿ ನಿಂತಿದ್ವು. ಆದರೆ ಈಗ ಟೈಮ್ ಬದಲಾಗಿದೆ. ಕೆಲವೊಂದಿಷ್ಟು ಇಸ್ಲಾಮಿಕ್ ರಾಷ್ಟ್ರಗಳು ಕೂಡ ಭಾರತದ ಪರವಾಗಿ ಭಾರತಕ್ಕೆ ಸಪೋರ್ಟ್ ಮಾಡೋದಕ್ಕೆ ನಿಂತಿದ್ದಾವೆ. ಭಾರತ ಪಾಕಿಸ್ತಾನ ಯುದ್ಧ ಮಾಡಿ ನಾವಿದ್ದೀವಿ ಅನ್ನುವಂತಹ ಮಟ್ಟಕ್ಕೆ ಈಗ ಭಾರತ ಬೆಳೆದು ನಿಂತಿದೆ. ಇನ್ನು ಭಾರತ ಸಪೋಸ್ ಏನಾದರೂ ಮೋದಿ ಈಗೇನಾದರೂ ಯುದ್ಧದ ಕಾರ್ಮೋಡ ಕವಿದಿದೆ. ಮೋದಿ ಸರ್ಕಾರದ ಮುಂದಿರುವಂತಹ ಆಯ್ಕೆಗಳು ಏನು ಅಂತ ನೋಡ್ತಾ ಹೋಗೋದಾದರೆ, ಪಾಕ್ ಆಕ್ರಮಿತ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಉಗ್ರರ ಲಾಂಚ್ ಪ್ಯಾಡ್ಗಳಿದಾವಲ್ಲ, ಅದರ ಮೇಲೆ ದಾಳಿಯನ್ನು ಮಾಡಬಹುದು. 1, ಪಾಕ್ ಸೇನಾ ಪೋಸ್ಟ್ಗಳನ್ನು ಗುರಿಯಾಗಿಸಿ ಭಾರತೀಯ ಸೇನೆ ದಾಳಿಯನ್ನು ಮಾಡಬಹುದು. 2, ಪಾಕಿಸ್ತಾನ ಮಿಲಿಟರಿ ಬೇಸ್ಗಳನ್ನು ಗುರಿಯಾಗಿಸಿಕೊಂಡು ಭಾರತೀಯ ಸೇನೆ ದಾಳಿಯನ್ನು ಮಾಡಬಹುದು. ಇದು ಮೋದಿ ಸರ್ಕಾರದ ಮುಂದಿರುವಂತಹ ಆಯ್ಕೆಗಳು. ಇನ್ನು ಬೇಹುಗಾರಿಕಾ ಮಾಹಿತಿಯ ಆಧಾರದ ಮೇರೆಗೆ ಪಾಕಿಸ್ತಾನಕ್ಕೆ ನುಸುಳಿ ಅಲ್ಲಿ ಪಾಕಿಸ್ತಾನಿ ಕೆಲವೊಂದಿಷ್ಟು ಉಗ್ರ ಸಂಘಟನೆಯ ಅಧ್ಯಕ್ಷರನ್ನು ಹೊಡೆದುರುಳಿಸಬಹುದು. ಈಗಾಗಲೇ ಆ ಕಾರ್ಯ ನಡೀತಾ ಇದೆ. ಈಗ ಏನಂತಂದರೆ ಪಾಕಿಸ್ತಾನಕ್ಕೆ ಗೊತ್ತಿರದ ಹಾಗೆ, ಪಾಕಿಸ್ತಾನದ ಸೇನೆಗೆ, ಪಾಕಿಸ್ತಾನದ ಸರ್ಕಾರಕ್ಕೆ ಗೊತ್ತಿರದ ಹಾಗೆ ಭಾರತಕ್ಕೆ ಬೇಕಾಗಿರುವಂತಹ ಕೆಲವೊಂದಿಷ್ಟು ಉಗ್ರರು ನಿಗೂಢವಾಗಿ ಸಾಯ್ತಾ ಇದ್ದಾರೆ. ಹಾಗಾದರೆ ಈ ಬೇಹುಗಾರಿಕಾ ಮಾಹಿತಿ ಮೇರೆಗೆ ಸರ್ಕಾರ ಆಲ್ರೆಡಿ 2-3 ತಿಂಗಳಿಂದ ತನ್ನ ಕಾರ್ಯವನ್ನು ಶುರು ಮಾಡಿದೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡುತ್ತೆ. ಇನ್ನು ಅರೇಬಿಯಕ್ ಸಮುದ್ರದಲ್ಲಿನ ಪಾಕ್ ಯುದ್ಧ ನೌಕೆಗಳ ಮೇಲೆ ದಾಳಿಯನ್ನು ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಈಗ ಯಾವ ಸೇನೆಯಿಂದ ಈ ಒಂದು ಯುದ್ಧ ನಡೀಬಹುದು ಅನ್ನುವಂತಹ ಪ್ರಶ್ನೆ ಮೂಡೋದು ಕೂಡ ಸಹಜ.